ರುಚಿ ರುಚಿಯಾಗಿ ಪನ್ನೀರ್ ಗ್ರೇವಿ ಮಾಡೋದು ತೋರಿಸ್ಕೊಡ್ತೀನಿ. ಅಂದರೆ ಹೋಟೆಲ್ ಸ್ಟೈಲಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಪರೋಟ, ನಾನು, ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಒಂದು ಕಡಾಯಲ್ಲಿ 1 ಟೀ ಸ್ಪೂನ್ ಸೋಂಪು, 1 ಟೀ ಸ್ಪೂನ್ ಜೀರಿಗೆ, ಹಾಗೆ ಚಕ್ಕೆ, ಲವಂಗ, 2 ಚಕ್ರ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಮೆಣಸು, 1 ಟೇಬಲ್ ಸ್ಪೂನಷ್ಟು ಧನಿಯಾ, ಒಂದು 5-6 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೇದಿಸಬಾರ್ದು, ಆದರೆ ಘಮ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಆದ ನಂತರ ಪೂರ್ತಿ ತಣ್ಣಗಾಗಲಿ. ನಂತರ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನೀರು ಹಾಕೋದು ಬೇಡ, ಹಾಗೆಯೇ ಪೌಡ್ರು ಮಾಡ್ಕೋಬೇಕು. ನಂತರ ಇನ್ನೊಂದು ಮಿಕ್ಸಿ ಜಾರಲ್ಲಿ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೊಮೊಟೊ. ನಿಮಗೆ ಗ್ರೇವಿ ಹೆಚ್ಚಿಗೆ ಬೇಕು ಅಂದರೆ ಇನ್ನೂ 1 ಟೊಮೊಟೊನ ಸೇರಿಸ್ಕೋಬೋದು. ನಂತರ ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ರುಬ್ಕೊಳ್ಳೋಣ. ಅದೇ ಕಡಾಯಿ ಬಿಸಿ ಮಾಡಿಕೊಂಡು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. 2 ಈರುಳ್ಳಿ, 1 ಕಡ್ಡಿ ಕರಿಬೇವನ್ನು ಸೇರಿಸ್ಕೋಬೇಕು. ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿಬಿಡಿದೆ, ನೀವೂ ಸೇರಿಸ್ಕೊಂಬಿಡಿ. ಹಾಗೆ ರುಬ್ಬಿಟ್ಟಿರೋ ಅಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೊಂಡು 1/4 ಟೀ ಸ್ಪೂನ್ ಅರಿಶಿನ ಮತ್ತು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ಟವನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷನಾದರೂ ನಾವು ಫ್ರೈ ಮಾಡ್ಕೋಬೇಕು. ಈ ಮಸಾಲೆನ ಎಷ್ಟು ಚೆನ್ನಾಗಿ ನಾವು ಬೇಯಿಸ್ಕೊಳ್ತೀವೋ ಗ್ರೇವಿ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ಪೂರ್ತಿ ಕಲರ್ ಚೇಂಜ್ ಆಗಿ ಗಟ್ಟಿಯಾಗಬೇಕು ಈ ಥರ. ನಂತರ ಪನ್ನೀರನ್ನು ಹಾಕ್ಕೊಳ್ಳೋಣ. ನಾನು 200 ಗ್ರಾಮಷ್ಟು ಪನ್ನೀರನ್ನು ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾವ ಸೈಜಲ್ಲಿ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ದೊಡ್ಡದಾಗಬೇಕಾ, ಚಿಕ್ಕದಾಗಬೇಕಾ, ಕಟ್ ಮಾಡಿ ನೀವು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಸಲ ನೀಟಾಗಿ ಕಲಿಸ್ಬಿಟ್ಟು ನಂತರ ನೀರನ್ನು ಸೇರಿಸ್ಕೊಳ್ಳೋಣ. ಎಷ್ಟು ಸಿಂಪಲ್ ಅಲ್ವಾ? ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ಮಾಡ್ಕೊಳ್ಳಿ. 300 ml ಅಷ್ಟು ನೀರನ್ನು ಹಾಕ್ಕೊಳ್ತೀನಿ. ಇಷ್ಟು ಬೇಕಾಗುತ್ತೆ. ಇನ್ನು ಪನ್ನೀರ್ ಬೇಯಬೇಕಲ್ವ, ಅದರಿಂದ ಇಷ್ಟು ನೀರು ಬೇಕಾಗುತ್ತೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 10 ನಿಮಿಷ ಬೇಯಿಸಬೇಕಾಗುತ್ತೆ. ನೋಡಿ, 10 ನಿಮಿಷ ಆದ ನಂತರ ಓಪನ್ ಮಾಡಿದ್ದೀನಿ. ಎಣ್ಣೆ ಎಲ್ಲ ಬಿಟ್ಕೊಂಡು ಗ್ರೇವಿ ತಿಕ್ಕಾಗಿದೆ. ಹಾಗೆ ಪನ್ನೀರು ಹತ್ತಿ ಥರ ಸಾಫ್ಟಾಗಿ ಬೆಂದೋಗಿದೆ. ತಿನ್ನೋದಕ್ಕಂತೂ ಎಕ್ಸಲೆಂಟಾಗಿರುತ್ತೆ ಪನ್ನೀರು ಈ ರೀತಿ ಗ್ರೇವಿ ಮಾಡಿಕೊಂಡ್ರೆ. ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಕಸೂರಿ ಮೇಥಿ ಹಾಕ್ಕೋಬೋದು, ಗೋಡಂಬಿ ಗ್ರೈಂಡ್ ಮಾಡಿ ಹಾಕ್ಕೋಬೋದು, ಅಥವಾ ಫ್ರೆಶ್ ಕ್ರೀಮ್ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು. ರಿಚ್ಚಾಗಿ ಟೇಸ್ಟು ಚೆನ್ನಾಗಿರುತ್ತೆ. ಪರೋಟ, ನಾನು, ಚಪಾತಿ ಎಲ್ಲದಕ್ಕೂ ಮಾಡ್ಕೋಬೋದು. ಸಿಂಪಲಾಗಿ ಈ ರೀತಿ ಚಪಾತಿ ಜೊತೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನೀವು ಇಷ್ಟಪಡ್ತೀರಾ. ಹಾಗಿದ್ರೆ ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.